ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್. ಸೊ ಇವತ್ತು ನಿಮಗೆಲ್ಲ ಗೊತ್ತಿದೆ ಗುರುವಾರ ಆದರೂ 12ನೇ ವಾರದ ನಾಮಿನೇಷನ್ ಟಾಸ್ಕ್ನ ಇನ್ನೂ ಬಿಗ್ ಬಾಸ್ ಅವ್ರು ಮುಗಿಸಿಲ್ಲ. ಸೊ ಈ ವಾರ ನೋ ಎಲಿಮಿನೇಷನ್ ವೀಕ್ ಇರುತ್ತಾ ಏನು ಡೀಟೇಲಾಗಿ ಫುಲ್ಲಾಗಿ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲ ಗೊತ್ತೇ ಇದೆ, ಸೋಮವಾರದಿಂದ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಗುರುವಾರವಾದರೂ ನಾಮಿನೇಷನ್ ಪ್ರಕ್ರಿಯೆನ ಇನ್ನೂ ಬಿಗ್ ಬಾಸ್ ಅವರು ಕಂಪ್ಲೀಟಾಗಿ ತೋರಿಸಿಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಮಂಗಳವಾರ ದಿನವೇ ಮುಗಿದಿರುತ್ತೆ, ಆದರೆ ಇನ್ನೂ ಕೂಡ ಅದನ್ನ ತೋರಿಸ್ತಾ ಇಲ್ಲ. ಯಾಕಂದರೆ ಈ ವಾರ ನೋ ಎಲಿಮಿನೇಷನ್ ಆಗೋ ಚಾನ್ಸ್ ಇದೆ. ಯಾಕಂತ ಹೇಳ್ತೀನಿ ಕೇಳಿ ಇಲ್ಲಿ ಫುಲ್ ಡೀಟೇಲ್ ಆಗಿ. ಸೊ ಈ ವಾರ ಮನೆಯಿಂದ ಹೊರಗಲು ನಾಮಿನೇಟ್ ಆದವರು 2 ಟೀಮ್ ಆಗಿತ್ತು. ಇಲ್ಲಿ ಅತಿ ಹೆಚ್ಚು ಟಾಸ್ಕ್ಗಳನ್ನ ಗೆದ್ದು ಕರ್ನಾಟಕ ಕಿಲಾಡಿಗಳು 3 ಟಾಸ್ಕ್ನ ಗೆದ್ದಿದ್ರು. ಸೊ ಈ ಕಡೆಯಿಂದ ಐಶ್ವರ್ಯ, ರಜತ್, ಮೋಕ್ಷಿತಾ ಇವ್ರು 3 ಜನ ನಾಮಿನೇಟ್ ಆಗಿದ್ದರು. ಇನ್ನೊಂದು ಟಾಸ್ಕ್ ಆಡಿದಾಗ ಅದು ರದ್ದಾದ ಕಾರಣ 2 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಹನುಮಂತ ಮತ್ತು ತ್ರಿವಿಕ್ರಮ್ ಎರಡೂ ಟೀಮಿಂದ ಒಬ್ಬೊಬ್ಬರು ನಾಮಿನೇಟ್ ಆದರು. ಸೊ ಟೋಟಲ್ ಆಗಿ ನಾಮಿನೇಟ್ ಆದವರು ಐಶ್ವರ್ಯ, ರಜತ್, ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತ. ಸೊ ಇಷ್ಟು ಜನರಲ್ಲಿ ಸೇವ್ ಯಾರಾಗ್ತಾರೆ? ಸೊ ಬಿಗ್ ಬಾಸ್ ಅವರು ನಾಮಿನೇಷನ್ ಟಾಸ್ಕ್ನ ಸೇವ್ ಮಾಡೋಕ್ಕೆ ಟಾಸ್ಕ್ ಗೆದ್ದಿದ್ದು ಕರ್ನಾಟಕ ಕದರ್. ಸೊ ಆ ಟೀಮಲ್ಲಿ ನಾಮಿನೇಟ್ ಆದ ಸದಸ್ಯರು ಯಾರಂದರೆ ಐಶ್ವರ್ಯ, ರಜತ್, ಮೋಕ್ಷಿತಾ. ಸೊ ಇಷ್ಟು ಜನರಲ್ಲಿ ಒಬ್ಬರನ್ನ ಸೇವ್ ಮಾಡೋ ಅವಕಾಶ ಇರುತ್ತೆ. ಸೊ ಇಲ್ಲಿ ಅಕಸ್ಮಾತ್ ಏನಾದರೂ ಐಶ್ವರ್ಯ ಅವರು ಏನಾದರೂ ಸೇವ್ ಆದರೆ ಪಕ್ಕ ಹೇಳ್ತೀನಿ ಈ ವಾರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೋಗೋ ಚಾನ್ಸ್ ಇರುತ್ತೆ. ಆದರೆ ಬಿಗ್ ಬಾಸ್ ಅವರು ಆ ಥರ ಮಾಡಲ್ಲ. ಯಾಕಂದರೆ ಬಿಗ್ ಬಾಸ್ ಅವರು TRP ಕಳ್ಕೊರೋಕ್ಕೆ ಇಷ್ಟ ಕೂಡ ಪಡಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಸರಿ ಅನಿಸಿದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಸ್ ಅಂತ. ಯಾಕಂದರೆ ಇಲ್ಲಿ ರಜತ್ ಅಥವಾ ಮೋಕ್ಷಿತ ಹೋಗಬೇಕಾಗತ್ತೆ. ಸೊ ಮೋಕ್ಷಿತ ಅವ್ರಿಗೂ ತುಂಬ ಸಪೋರ್ಟ್ ಇದೆ, ರಜತ್ ಅವ್ರನ್ನ ತೆಗೆದೇ ಮನೆಯಲ್ಲಿ ಕಾಂಟ್ರವರ್ಸಿ ಕಮ್ಮಿ ಆಗುತ್ತೆ, ಜಗಳ ಕಮ್ಮಿ ಆಗುತ್ತೆ. ಆ ಕಾರಣಕ್ಕೆ ಅವ್ರನ್ನೂ ಕೂಡ ತೆಗೆಯಲ್ಲ. ಆ ಕಾರಣ ಈ ವಾರ ನೋ ಎಲಿಮಿನೇಷನ್ ವೀಕ್ ಕೂಡ ಆಗ್ಬೋದು. ಇವತ್ತು ರಾತ್ರಿ 11 ಗಂಟೆಗೆ ಏನಾದರೂ ವೋಟಿಂಗ್ ಲೈನ್ ಓಪನ್ ಆದರೆ ಈ ವಾರ ನಾಮಿನೇಷನ್ ಇರುತ್ತೆ. ವೋಟಿಂಗ್ ಲೈನ್ ಏನಾದರೂ ಓಪನ್ ಆಗಲಿಲ್ಲ ಅಂದರೆ ಈ ವಾರ ನಾಮಿನೇಷನ್ ಇರಲ್ಲ. ಯಾಕಂದರೆ ಇಲ್ಲಿ ಏನಾದರೂ ಐಶ್ವರ್ಯ ಅವರು ಮಿಸ್ ಆಗಿ ಸೇವ್ ಆದರೆ ಈ ವಾರ ಪಕ್ಕ ನಾಮಿನೇಷನ್ ಇದ್ದರೆ ಐಶ್ವರ್ಯ ಅವ್ರ ಮನೆಗೆ ಹೋಗ್ತಾರೆ. ಆದರೆ ಐಶ್ವರ್ಯ ಏನಾದರೂ ಈ ವಾರ ಸೇಫ್ ಆದರೆ ಪಕ್ಕ ಇಲ್ಲಿ ನಾಮಿನೇಷನ್ ಇರಲ್ಲ ಅನಿಸುತ್ತೆ ನನಗಂತೂ. ನಿಮ್ಗೇನು ಅನಿಸುತ್ತೆ? ಈ ವಾರ ನಾಮಿನೇಷನ್ ಇರುತ್ತಾ ಇರಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತಾ ಇದ್ದೀನಿ ಈ ವಾರ ಅಂದರೆ ಇವತ್ತು 11 ಗಂಟೆಗೆ ರಾತ್ರಿ ಏನಾದರೂ ವೋಟಿಂಗ್ ಲೈನ್ ಓಪನ್ ಇದ್ದರೆ ಎಲಿಮಿನೇಷನ್ ಇರುತ್ತೆ, ಇಲ್ಲಾಂದರೆ ಎಲಿಮಿನೇಷನ್ ಇರಲ್ಲ. ನನಗನ್ಸೋ ಪ್ರಕಾರ ಈ ವಾರ ಅವರು ಎಲಿಮಿನೇಷನ್ ಮಾಡಲ್ಲ ಅನಿಸುತ್ತೆ. ಯಾಕಂದರೆ ಗೋಲ್ಡ್ ಸುರೇಶ್ ಅವರು ಕೂಡ ಹೋಗಿದ್ದಾರೆ. ಅಂದರೆ 2 ಜನ ಹೋದ ಕಾರಣ ಈ ವಾರ ನೋ ಎಲಿಮಿನೇಷನ್ ವೀಕ್ ಆದರೂ ಆಗ್ಬೋದು. ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಈ ವರ್ಷ ಬಿಗ್ ಬಾಸ್ ಕೂಡ ತುಂಬ ದೊಡ್ಡದಾಗಿ ನಡೀತಾ ಇದೆ. ಸೊ 125 ದಿನ ಏನೋ ನಡೀತಾ ಇದೆ, 100 ದಿನ ಇಲ್ಲ. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ಈ ವಾರ ಟೋಟಲಾಗಿ ನಾಮಿನೇಟ್ ಆದವ್ರ ಹೆಸರನ್ನ ಕೂಡ ಹೇಳಿದ್ದೀನಿ. ಸೊ ಇನ್ನೂ ಕೂಡ ನಾಮಿನೇಷನ್ ಟಾಸ್ಕ್ನ ಮಾಡ್ಬೋದು. ಯಾಕಂದರೆ ಇಲ್ಲಿ ಐಶ್ವರ್ಯಾಗೆ ಸೇಫ್ ಆಗೋ ಚಾನ್ಸ್ ಇರುತ್ತಲ್ಲ, ಆ ಕಾರಣಕ್ಕೆ ಇನ್ನೂ ಕೂಡ ಧನರಾಜ್ ಅವ್ರು ಏನಾದರೂ ನಾಮಿನೇಟ್ ಆದರೆ ಪಕ್ಕ ಹೇಳ್ತೀನಿ ಧನರಾಜ್ ಅವರು ಈ ವಾರ ಹೋಗ್ತಾರೆ. ಯಾಕಂದರೆ ಇನ್ನೂ ಒಂದು ಚಾನ್ಸ್ ಇದೆ. ಆ ಟಾಸ್ಕ್ನ ತ್ರಿವಿಕ್ರಮ್ ಅವರು ಗೆದ್ದರೆ, ಅಂದರೆ ತ್ರಿವಿಕ್ರಮ್ ಟೀಮ್ ಅವ್ರು ಗೆದ್ದರೆ ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವರು. ಸೊ ಧನರಾಜ್ ಅವ್ರು ನಾಮಿನೇಟ್ ಆದಾಗ 100% ಈ ವಾರ ನಾಮಿನೇಷನ್ ವೀಕ್ ಆಗುತ್ತೆ. ಆವಾಗ ಧನರಾಜ್ ಅವ್ರ ಮನೆಗೆ ಹೋಗ್ತಾರೆ. ಸೊ ನನ್ನ ಅನಿಸಿಕೆನ ನಿಮ್ಗೆ ತಿಳಿಸಿದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ. ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಸೀಸನ್ನ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ ಅನಿಸುತ್ತೆ ಅದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಆಲಲ್ಲಿ ಸೆಟ್ ಮಾಡಿ.